ಓಕೆ, ಎಲ್ಲರಿಗೂ ನಮಸ್ತೆ ಅಪ್ಪಮ್ಮ. ಇವತ್ತು ಚಿಕ್ಕಮಗಳೂರಿರುವಂತಹ 80 ಸರ್ಕಲ್ ಕಲ್ಯಾಣ ನಗರದಲ್ಲಿರುವಂತಹ ಶ್ರೀಕಂಠೇಶ್ವರಪ್ಪ ಹಾಗೆ ಅಮ್ಮ ಇದ್ದಾರೆ, ಹಾಗೆ ಮಕ್ಕಳಿದ್ದಾರೆ. ಅವ್ರ ಮನೆ ಇವತ್ತು ಬಂದಿದೀವಿ. ಸೊ ಕಾರಣ ಏನಂದ್ರೆ ಇವತ್ತು ಅಮ್ಮ ಒಂದು ಜೇಡ್ ಹೆಲ್ತ್ ಆಲ್ಕಲೈನ್ ಅಯನೈಸರ್ ವಾಟರ್ ಜೊತೆಗೆ ಮದರ್ ಚೇರ್ ಜೊತೆಗೆ VIP ಬೆಡ್, ಸ್ಟೀಮರ್, ಟೆಂಟ್ ಇದೆಲ್ಲ ಒಂದು ಪ್ರಾಡಕ್ಟ್ ನ ಒಂದು ಮನೆಗೆ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ರು. ಹಾಗಾಗಿ ಇವತ್ತು ಅವ್ರ ಮನೆಗೆ ಇನ್ಸ್ಟಾಲೇಷನ್ ಮಾಡಿದ್ವಿ. ಇಲ್ಲ ಎಂತಕ್ಕೋಸ್ಕರ ಅಮ್ಮ ಒಂದು ಸರಾಕೆರೆ ಬಂದ್ರು. ಅಮ್ಮನ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಹಾಗೆ ಅಪ್ಪನ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು. ಇವತ್ತು ಓಲ್ಡ್ ಫ್ಯಾಮಿಲಿ ಬಂದು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಂತ ಹೇಳಿ ಮನೇಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿದೆ. ಹಾಗೆ ಅಪ್ಪನ ಹತ್ರ ಕೇಳದ, ಹಾಗೆ ಏನಾದ್ರು ತೊಂದರೆಗಳಿತ್ತು, ಅಪ್ಪ ಎಷ್ಟು ದಿನವಾಗಿ ಸರಾಕೆರೆ ಬಂದು ಅಂತ ಕೇಳದ. ಅಪ್ಪ ನಮಸ್ತೆ. ಅಪ್ಪ ನಮಸ್ತೆ. ನಿಮ್ಮ ಹೆಸರಪ್ಪ? ನನ್ನ ಹೆಸರು ಶ್ರೀಕಂಠೇಶ್ವರ ಅಂತ. ಅಪ್ಪ ಇವಾಗ ಸರಾಕೆರೆ ಬಂದ್ರಿ, ಎಷ್ಟು ದಿನವಾಗಿ ಸರಾಕೆರೆ ಬಂದ್ರಿ, ಏನ್ ತೊಂದರೆ ಇಟ್ಕೊಂಡ್ ಬಂದ್ರಿ ಅಂತ ಹೇಳ್ಬೋದಪ್ಪ ಅಪ್ಪಗೋಸ್ಕರ? ಎಲ್ಲರಿಗೂ ನಮಸ್ತೆ. ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಚೆನ್ನಾಗಿದ್ದೀನಿ, ಆದ್ರೆ ನರಗಳ ಸಮಸ್ಯೆ ಇತ್ತು ಸ್ವಲ್ಪ. ನಮ್ಮ ಮನೆಯವರಿಗೂ ಸಾಕಷ್ಟು ತೊಂದರೆಗಳು. ಹಾಗಾಗಿ ನಾವು ರುದ್ರಮ್ಮ ಅಂತ ಒಬ್ರು ಆ ಸರಾಕೆರೆಗೆ ಹೋಗ್ತಾ ಇದ್ರಂತೆ. ಅವ್ರು ನಮಗೆ ಅನಿವಾರ್ಯ ಒಂದು ದೇವಸ್ಥಾನದಲ್ಲಿ ಸಿಕ್ಕರು. ಅವರು ಸಿಕ್ಕಾಗ ನಮ್ಮ ಮನೆಯವರು ಅವ್ರ ಹತ್ರ ಮಾತಾಡಿದಾಗ ಈ ತರ ತುಂಬಾ ತೊಂದರೆ ಇದೆ ಅಂತ ಹೇಳ್ಕೊಂಡಾಗ ಅವರು ನೀವು ಬನ್ನಿ ಅಂತ ನೇರವಾಗಿ ಕರ್ಕೊಂಡು ಸೆರೆಕೆರೆ ನಾವು ನೋಡೇ ಇಲ್ಲ, ಹನುಮಂತಪ್ಪ ಸರ್ಕಲ್ ಹತ್ರ ಇದ್ರೂ ಸಹ ನಾವು ನೋಡಿರ್ಲಿಲ್ಲ. ಸೆರೆಕೆರೆಗೆ ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದು ಪೊಲೀಸರನ್ನ ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟರ್ಸ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನಮಗೆ ಒಳ್ಳೆ ಮಾಹಿತಿಯನ್ನ ಕೊಟ್ಟಾದ್ಮೇಲೆ ನಾವು ಸೆರೆಕೆರೆಗೆ ಬರಬೇಕು, ಇದ್ರ ಅನುಭವ ಪಡ್ಕೋಬೇಕು ಅಂತೇಳಿ ನಾವು ಹೋಗೋದಕ್ಕೆ ಶುರು ಮಾಡಿದ್ವಿ. ಸುಮಾರು 1.5 ತಿಂಗಳು ಅಲ್ಲಿ ಹೋಗಿದ್ವಿ. ಬಟ್ 2-3 ದಿನದಲ್ಲೇ ನಾವು ಅದನ್ನ ಪರಿಸ್ಥಿತಿ ನೋಡಿ ಅಲ್ಲಿ ಏನ್ ಫೀಡ್ಬ್ಯಾಕ್ ಕೊಡ್ತಾರೆ ಅಲ್ಲಿ ಬಂದಿರ್ತಕ್ಕಂಥ ಜನರು, ಅದಕ್ಕೆ ಅನುಗುಣವಾಗಿ ನಾವು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ರಿಂದ ನಾವು ಏನಾದ್ರು ಮಾಡಿ ನಾವು ಮದರ್ ಚೇರ್ ಆಗ್ಲಿ, ಅನಂತರ ಬೆಡ್ ಆಗ್ಲಿ, ಅನಂತರ ಸ್ಟೀಮರ್ ಆಗ್ಲಿ ತಗೋಬೇಕು ಅಂತ ಒಂದು ಸಂಕಲ್ಪವನ್ನ ಮಾಡಿದ್ವಿ. ಆಗ ನಾವು ಫಿಲ್ಟರ್ನು ತಗೋಬೇಕು ಜೊತೆಗೆ ಅಂತೇಳಿ ನಮ್ಮ ಮನೆಯವರ ಒತ್ತಾಸೆ ಮೇರೆಗೆ ಫಿಲ್ಟರ್ನು ಸಹ ನಾವು ತಗೋಬೇಕಂತೇಳಿ ನಾವು ಪೊಲೀಸರಿಗೆ ಹೇಳಿದ್ವಿ. ನಾವು ಆದಷ್ಟು ಎಲ್ಲವೂ ಸಹ ಅಟ್ ಎ ಟೈಮ್ ನಾವು ಪರ್ಚೇಸ್ ಮಾಡಿದ್ವಿ. ಆಕ್ಚುಲಿ ಈಗ ಪ್ರಾಬ್ಲಮ್ಸ್ ಅಂತ ಹೇಳಿ ಬಂದ್ರಿ ಅಪ್ಪ, ನರಗಳ ಪ್ರಾಬ್ಲಮ್ಸ್ ಅಂತ ಹೇಳಿ ನಿಮ್ಗೆ ಅನ್ಸ್ಕೊಂತು. ನರಗಳ ಪ್ರಾಬ್ಲಮ್ಸ್ ಬಿಟ್ಟರೆ ಬೇರೆ ಏನ್ ತೊಂದರೆ ಇತ್ತು? ಇಲ್ಲ, ನನಗೇನು ತೊಂದರೆ ಇಲ್ಲ. ನಮ್ಮ ಮನೆಯವರಿಗೆ ಸ್ವಲ್ಪ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು. ನಾವು ಜೊತೆಗೆ ಇವ್ರು ಯಾವಾಗಲೂ ಸ್ವೆಟ್ಟಿಂಗ್, ಕೋಲ್ಡ್ ಅಲ್ಲಿ ಇರ್ಲಿ, ಈ ಚಿಕ್ಕಮಗಳೂರು ಅಷ್ಟು ಕೋಲ್ಡ್ ಇದ್ರು ಸಹ ಇವ್ರಿಗೆ ಯಾವಾಗಲೂ ಸ್ವೆಟ್ಟಿಂಗ್, ಸುಮ್ಮನೆ ಮುಖದಲ್ಲಿ ನೀರು ಇಳಿತಾ ಇತ್ತು, ಶಾಂತ ಪರಿಸ್ಥಿತಿ. ಜೊತೆಗೆ ಯಾವಾಗ ಕೈ ಕಾಲು ನೋವು, ಒಂದು ರೈಟ್ ಸೈಡ್ ಫುಲ್ ನೋವು, ಇಲ್ಲಾಂದ್ರೆ ಲೆಫ್ಟ್ ಸೈಡ್ ಫುಲ್ ನೋವು, ಮಲಗಕ್ಕೆ ಆಗ್ತಿರ್ಲಿಲ್ಲ, ರಾತ್ರಿ ನಿದ್ದೆ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಣಿಪಾಲ್ಗೆ ಆಸ್ಪತ್ರೆಯಲ್ಲಿ ತೋರಿಸಿದ್ದಾಯ್ತು. ಜೊತೆಗೆ ಎಷ್ಟು ವರ್ಷ ಪ್ರಾಬ್ಲಮ್ಸ್ ಇರುತ್ತೆ? ಇದು ಒಂದು 3-4 ವರ್ಷ. 3-4 ವರ್ಷ ಸಮಸ್ಯೆಗೋಸ್ಕರ ಎಲ್ಲಾ ಕಡೆ ಆಸ್ಪತ್ರೆಗೆ ಹೋಗಿದ್ರಿ? ಮಣಿಪಾಲ್ಗೆ ಹೋಗಿದೆ ಆಯ್ತು, ಶಿವಮೊಗ್ಗ ಹೋಗಿದೆ ಆಯ್ತು, ಚಿಕ್ಕಮಗಳೂರಿನಲ್ಲಿ ತೋರಿಸಿದ್ದಾಯ್ತು. ಜೊತೆಗೆ ಬೆಂಗಳೂರಿನಲ್ಲಿ ಕೆಲವು ಹಾಸ್ಪಿಟಲ್ಗಳಲ್ಲಿ ತೋರಿಸಿದ್ವಿ. ಟ್ಯಾಬ್ಲೆಟ್ಸ್ ಅವರು ರೆಫರ್ ಮಾಡೋರು, ಎಷ್ಟು ದಿನ ಅಂತ ನುಂಗೋದು, ಮತ್ತೆ ನಮ್ಗಿದಾಗ ಸರಿ ಹೋಗ್ತಿತ್ತು, ಮತ್ತೆ ಅದೇ ತರ ಪ್ರಾಬ್ಲಮ್ಸ್ ಸರಾಕೆರೆಗೆ ಹೆಚ್ಚು ಕಡಿಮೆ 1.5 ತಿಂಗಳಾಗಿ ಬಂದ್ರಿ, ಥೆರಪಿ ಮಾಡಿದ್ರಿ. ಈಗ ಅಮ್ಮನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ನೀವೇ. ಈಗ ಅಮ್ಮನದಲ್ಲಿ ಏನಾದ್ರು ಕೂಡ ಬದಲಾವಣೆ ಅಂತ ಹೇಳಿ ಅನ್ಸಿತ್ತಪ್ಪ? ಈಗ ಅವ್ರಿಗೆ ಬೆವರು ಈಗ ಇಲ್ಲ, ಬೆವರು ಬರ್ತಾ ಇಲ್ಲ. ಮೊದ್ಲು ಇಳಿತಾ ಇತ್ತು ನೀರು, ಈಗ ಬೆವರು ಬರ್ತಾ ಇಲ್ಲ. ಅನಂತರ ಇತ್ತೀಚೆಗೆ ಸರಾಕೆರೆಗೆ ಬಂದಾಗಿನಿಂದ ನೈಟ್ ಮಲಗ್ತಾರೆ. ಮೊದ್ಲೆಲ್ಲ ನಿದ್ದೆನೆ ಬರ್ತಿರ್ಲಿಲ್ಲ ಅವ್ರಿಗೆ. ನಮಗೆ ಇವರಿಗೆ ಪಾಪ ಮಕ್ಕಳಿಗೆ ಗಂಡನಿಗೆ ತೊಂದರೆ ಕೊಡಬಾರ್ದಂತ ನಾವು ಮಲಗಿದ್ರು ನಮ್ಮ ನಿಬ್ಬರಿಸಲೇ ಅವ್ರೊಬ್ಬರನ್ನೇ ಸಪರೇಟ್ ಆಗಿ ರೂಮ್ ಅಲ್ಲಿ ಮಲಗೋದು ಅಂತ ಪರಿಸ್ಥಿತಿ. ಈಗ ಆತರ ಏನಿಲ್ಲ. ಒಂದು 60 ಭಾಗ ಪರವಾಗಿಲ್ಲ, ಸುಧಾರಿಸಬೇಕಾಗಿದೆ. ಇಂಪ್ರೂವ್ಮೆಂಟ್ಸ್ ಆಗಿದೆ 1.5 ತಿಂಗಳಲ್ಲಿ. ಇಷ್ಟು ಪ್ರಾಬ್ಲಮ್ಸ್ ಇಂಪ್ರೂವ್ಮೆಂಟ್ಸ್ ಆಗಿದೆ. ಬಟ್ ಅದನ್ನೇ ಡಾಕ್ಟರ್ ಕೊಡುವಂತ ಮೆಡಿಸಿನ್ ತಿನ್ನುವಾಗಮ್ಮ ಅವಾಗ ನಿದ್ದೆ ಬರೋದು. ತುಂಬಾ ಮೆಡಿಸಿನ್ ತಗೊಂಡು ಸಾಕಾಗೋಗಿ ನಂಗೆ ಮೆಡಿಸಿನ್ ತೂಕ ಜಾಸ್ತಿ ಆಯ್ತು. ತಗೊಂಡು ದಿನಕ್ಕೆ ಎಷ್ಟು ಮಾತ್ರೆ ತಿಂತ ಇದ್ರಿ ಅಮ್ಮ? ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತೂ 4 ಮಾತ್ರೆ ದಿನಕ್ಕೆ 4 ಮಾತ್ರೆ ತಗೊಳ್ತಾ ಇದ್ರಿ. ಬಟ್ ಈ ಸರಾಕೆರೆ ಥೆರಪಿ ಬಂದ್ಮೇಲೆ? ಇಲ್ಲ, ಅದಕ್ಕೂ ಮುಂಚೆನೆ ಬಿಟ್ಬಿಟ್ಟಿದ್ದೆ ನಾನು. ಬಿಟ್ಬಿಟ್ಟಿದ್ದೆ, ಪ್ರಾಬ್ಲಮ್ ಇದ್ರು ನಾನು ಬಿಟ್ಬಿಟ್ಟಿದ್ದೆ. ಸಮಸ್ಯೆ ಇದ್ರು ಅವ್ರು ಮಾತ್ರೆ ಹುಡುಕ್ತಿರ್ಲಿಲ್ಲ, ಏನೇ ಕಷ್ಟ ಆಗ್ಲಿ ಅಂತ ಹೇಳಿ ಬಿಟ್ಟು ಅಲ್ಲಿ ಬಂದ್ಮೇಲೆ ನನ್ಗೆಲ್ಲ ಕೈ ನೋವೆಲ್ಲ ವಾಸಿ ಆಯ್ತು. ಅವಾಗ ಒಂದು ಕೆಲಸ ಮಾಡ್ತಾ ಇರ್ಲಿಲ್ಲ ಸರ್ ನಾನು. ಒಂದು ಕೆಲಸ ಮಾಡ್ತಾ ಎಲ್ಲ ಏನಾಗ್ತಿತ್ತು? ಬಾಡಿ ಕಂಡೀಷನ್ ಯಾವ ತರ ಇತ್ತು?
ಏನೋ ಒಂದು ಲೋಟನೂ ಎತ್ತಿಡಕ್ ಆಗ್ತಾ ಇರ್ಲಿಲ್ಲ ನಿಂಗೆ, ಓಕೆ ಅಷ್ಟು ಪ್ರಾಬ್ಲಮ್, ನೋವು ತಗೊಂಡ್ಬಿಡೋದು. ಇಲ್ಲ ಡಾಕ್ಟರ್ ಹತ್ರ ಹೋಗಿ ತೋರಿಸುವಾಗ ಏನ್ ಹೇಳ್ತಿದ್ರು ಡಾಕ್ಟರ್? ಅವ್ರು ಒಂದ್ ಕೆಲ್ಸನೂ ಮಾಡ್ಬೇಡಿ ಅಂತ ಹೇಳಾರ, ಕೆಲಸನೂ ಮಾಡ್ಬೇಡಿ ಅಂತ ಹೇಳಿ. ಕೆಲ್ಸನೇ ಮಾಡ್ಬೇಡಿ ನೀವು ಅಂತ. ಬಟ್ ನೀವು ಅದನ್ನೇ ತರ ಫಾಲೋ ಅಪ್ ಮಾಡ್ತಾ ಇದ್ರ? ಡಾಕ್ಟರ್ ಹೇಳಿದ್ರೆ ಫಾಲೋ ಅಪ್ ಮಾಡ್ತಾ ಇದ್ರ? ಮಾಡ್ತಾ ಇದ್ದೆ, ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದ್ರಿ, ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರಿ. ಅಷ್ಟು ಮಾಡ್ತೀನಿ. ಬಟ್ ಈಗ ಸರಾಕೆ ಥೆರಪಿ ಈಚೆ 1.5 ತಿಂಗಳಾಗಿ ನೀವು ಮಾಡಿದ್ರಿ ಆಫೀಸಲ್ಲಿ ಬಂದು. ಇವಾಗ ಮನೇಲಿ ಕೆಲಸ ಇಲ್ಲ ಅಮ್ಮ? ಮಾಡ್ತೀನಿ ಈಗ ಪರವಾಗಿಲ್ಲ ಸರ್. ಇಲ್ಲ ಮೊದ್ಲೆಲ್ಲ ಡಾಕ್ಟರ್ ಹೇಳ್ದಾಗೆ ಫಾಲೋ ಮಾಡೋರು. ಒಂದ್ ಲೋಟ ಎತ್ತಿರ್ಲಿಲ್ಲ, ಕಸನೇ ಗುಡಿಸ್ತಿರ್ಲಿಲ್ಲ. ಓಕೆ, ಆದಷ್ಟು ನಾನೇ ಜವಾಬ್ದಾರಿ ತಗೊಂಡು ಎಲ್ಲ ಮಾಡ್ಬೇಕಾಯ್ತು ಮನೆಯಲ್ಲಿ. ಅಂದ್ರೆ ಮನೆ ಕೆಲಸ ಅರ್ಧ ಜವಾಬ್ದಾರಿ ಮಕ್ಕಳು ನಾವು ಸೇರ್ಕೊಂಡು ಮಾಡ್ತಾ ಇದ್ವಿ. ಓಕೆ ಅವ್ರಿಗೆ ಆದಷ್ಟು ರೆಸ್ಟ್. ಓಕೆ ಬಟ್ ಸೆರೆಕರಿ ಬಂದ್ಮೇಲೆ ಇಲ್ಲ, ಹಾಗೆ ಆತರ ಏನಿಲ್ಲ, ನಾನ್ ಮಾಡ್ಬೋದು, ನಾನ್ ಮಾಡ್ತಕ್ಕಂತ ಒಂದು ಇದಿದೆ, ಶಕ್ತಿ ಬಂದಿದೆ ಅಂತ ಹೇಳಿ ಶಕ್ತಿ ಅವ್ರೇನೆ ಮಾಡ್ತಾ ಇದಾರೆ ಈಗ. ಓಕೆ, ಆಕ್ಚುಲಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಅಂದ್ರೆ ಹೇಳಿದ್ರಪ್ಪ. ಓಕೆ, ಆ ಪ್ರಾಬ್ಲಮ್ಸ್ ಎಷ್ಟು ವರ್ಷದಿಂದ ಇತ್ತು ನಿಮ್ಮ ಹತ್ರ, ನಿಮ್ ದೇಹದಲ್ಲಿ? ನನ್ಗೊಂದು 10 ವರ್ಷದಿಂದ ಈ ತರ ಬೆವ್ರ ನೀರ್ ಕಿತ್ಕೊಳ್ಳೋದಿತ್ತು. ಇಲ್ಲೆಲ್ಲ ಬಲ್ಗಡೆ ಸೈಡು ಫುಲ್ ಉರಿ 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 ಬರೋದು. ಯಾರು ಅದು ಇದು ಮಣಿಪಾಲಿಗೆ ಹೋದ್ವಿ, ಉರಿ ಉರಿ ಕೇಳುವಾಗ ಅದು ಏನು ಅದು ಟ್ಯಾಬ್ಲೆಟ್ಸ್ ಕೊಟ್ಟಾಗ ಕಡಿಮೆ ಆಗೋದು, ಮತ್ತೆ ಅದೇ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಏನೇನೋ ಹೇಳಾರ ಅವ್ರು. ಆಮೇಲೆ ಬೆಂಗಳೂರಲ್ಲಿ ಹೋದ, ಆಮೇಲೆ ಲಾಸ್ಟಿಗೆ ಶಿವಮೊಗ್ಗ ಹೋದ್ವಿ. ಶಿವಮೊಗ್ಗ ಹೋದಾಗ ಅವರು MRI ಸ್ಕ್ಯಾನ್ ಮಾಡಿ ಇಲ್ಲೆಲ್ಲ ಜೈಂಟ್ ಇದಾಗಿದೆ, ಬಿಟ್ಕೊಂಡಿದೆ ಅಂತ ಹೇಳಿದ್ರು. ಅದು ಆಪರೇಷನ್ ಏನೋ ಬೇಡ, ಟ್ಯಾಬ್ಲೆಟ್ ನಲ್ಲೇ ಸರಿ ಹೋಗುತ್ತೆ, ರೆಸ್ಟ್ ತಗೊಳ್ಳಿ, ಕೆಲಸ ಮಾಡ್ಬೇಡಿ ಅಂತ. ಬಟ್ ಅದ್ರ ನೀವು ರೆಸ್ಟ್ ಮಾಡಿಲ್ಲ? ಅವಾಗೆಲ್ಲ ಫುಲ್ ರೆಸ್ಟ್. ನಾ ಶರಾಕೆರೆಗೆ ಹೋದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ಅನ್ನೋದೇನಿಲ್ಲ, ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚೆ ರೆಸ್ಟ್ ಮಾಡ್ತಾ ಇದ್ರಿ? ರೆಸ್ಟ್ ಅವಾಗಿಲ್ಲ. ರೆಸ್ಟ್ ಮಾಡುವಾಗ ಪ್ರಾಬ್ಲಮ್ಸ್ ಇಂಪ್ರೂವ್ಮೆಂಟ್ಸ್ ಆಯ್ತಾ ನಿಮ್ಗೆ? ಏನೂ ಇಲ್ಲ, ಅದೇ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ಅದೇ ತರ ಸ್ಟಾರ್ಟ್ ಆಗುತ್ತೆ. ರೆಸ್ಟ್ ಮಾಡುವಾಗ ನೋವು ಕಡಿಮೆ ಆಗಿರುತ್ತೆ, ಬಟ್ ಕೆಲಸ ಮಾಡುವಾಗ ನೋವು ಜಾಸ್ತಿ ಆಗಿರುತ್ತೆ. ಬಟ್ ಈ ಸರಿಯಾಗಿ ಥೆರಪಿ ತಗೊಂಡ್ಮೇಲೆ ಇವತ್ತು ರೆಸ್ಟ್ ಇಲ್ಲ ಅಂದ್ರೂ ಕೂಡ ಕೆಲಸ ಮಾಡುವಾಗ ನೋವೇನಿಲ್ಲ. ಮತ್ತೆ ನಂಗೆ ಬೆವ್ರ ನಿಟ್ಟು ಹೆಂಗಂದ್ರೆ ಸ್ನಾನ ಮಾಡಿ ಬರ್ತಾರಲ್ಲ ಸರ್, ಆ ತರ ಮೈಯೆಲ್ಲ ನಿಂದೋಗ್ಬಿಡೋದು. ಬಟ್ಟೆ ಹಾಕೊಂಡ್ರು ಎಲ್ಲಾರ ಟೌನಿಗೆ ಹೋಗ್ಬೇಕಂದ್ರೆ ಫುಲ್ ಬಾಡಿ ಎಲ್ಲ ನಿಂದೋಗ್ಬಿಡೋದು. ಆ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಬಟ್ ಈಗ 1.5 ತಿಂಗಳು ಥೆರಪಿ ಮಾಡಿದ್ರಿ, ಈಗ ಆತರ ಪ್ರಾಬ್ಲಮ್ಸ್ ಹೇಗಿದೆ? ಇಲ್ಲ ಅಷ್ಟು ಇಲ್ಲ, ಯಾವಾಗ್ಲೂ ಇಲ್ಲ. ಓಕೆ, ಇವಾಗ ಆಕ್ಚುಲಿ ಬಾಡಿಲಿ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಮಾತ್ರ ಇತ್ತಾ, ಬೇರೆ ಏನೋ ತೊಂದರೆಗಳಿತ್ತ ನಿಮಗೆ? ಮಂಡಿ ನೋವಿತ್ತು, ನೆಕ್ಸ್ಟ್ ಮಾಡ್ಬಿಟ್ರೆ ವೇಟ್ ಜಾಸ್ತಿ ಆಗಿ ಮಂಡಿ ನೋವು ಜಾಸ್ತಿ, ವೆಯ್ಟ್ ಜಾಸ್ತಿ ಆಗಿ ಮಂಡಿ ನೋವಿತ್ತು. ಬಟ್ ಇವಾಗ ಸರಿಯಾಗಿ ಥೆರಪಿ ತಗೊಂಡ್ಮೇಲೆ ಪರವಾಗಿಲ್ಲ ಅನಿಸ್ತಾ ಇದೆ. ಪರವಾಗಿಲ್ಲ ಅಂತ ಅನಿಸ್ತಾ ಇದೆ, ಅಷ್ಟೇ ನೋವಿಲ್ಲ ಸರ್. ಓಕೆ, ದಿನಕ್ಕೆ ಡೈಲಿ ಮಾತ್ರ ತಿಂತಾ ಇಲ್ಲ, ನೋವುಗಳು ಇಲ್ಲ, ಜೊತೆಯಾಗಿ ಕೆಲ್ಸನ ಬಂದು ಇನ್ನೊಬ್ರಿಗೆ ಕೊಡ್ತಾ ಇದ್ರಿ. ಬಟ್ ಇವಾಗ ಕೆಲ್ಸನ ನೀವೇ ಮಾಡ್ಕೊಳ್ತಾ ಇದ್ರ, ಅಷ್ಟು ಪ್ರಾಬ್ಲಮ್ಸ್ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇಲ್ಲ ಆಕ್ಚುಲಿ ಅಮ್ಮ, ಈ ಪ್ರಾಬ್ಲಮ್ಸ್ ಒಂದು 3 ವರ್ಷವಾಗಿ ಸಫರ್ ಪಟ್ಟಿದ್ರಿ. ಇವಾಗ ಆಸ್ಪತ್ರೆಗೆ ಹೋಗಿದ್ರಿ, ಡಾಕ್ಟರ್ ಹೋಗಿ ಟೆಸ್ಟಿಂಗ್ ಮಾಡಿಸಿದ್ರಿ. ಬಟ್ ಅದೇ ನಿಮ್ಗೆ ಆ ಪ್ರಾಬ್ಲಮ್ಸ್ ಬಂದು ಆಸ್ಪತ್ರೆ ಮೆಡಿಸಿನ್ಸ್ ಅಲ್ಲಿ ಗುಣ ಆಯ್ತಾ, ಇಲ್ಲ ಸರಾಕೆರೆ ನೀರು ಗುಣ ಆಯ್ತು ಸರ್? ನಂಗೇನು ಮಾತ್ರೆ ತಗೊಳ್ತಾ ಇಲ್ಲ ಈಗ. ಓಕೆ, ಸರಾಕೆರೆ ಬರುವಾಗನೇ ಗುಣ ಆಯ್ತು. ಸರಾಕೆರೆಗೆ 1.5 ತಿಂಗಳಾಗಿ ಬಂದ್ರಿ, ಇನ್ನು ಮುಂದೆ ಕಂಟಿನ್ಯೂ ಮಾಡ್ಬೋದಾಯ್ತು. ಎಂತಕ್ಕೋಸ್ಕರ ಈಗ ಮದರ್ ಚೇರು ಜೊತೆಯಾಗಿ ವಾಟರ್ ಮಿಷಿನ್, VIP ಬೆಡ್, ಸ್ಟೀಮರು, ಇದೆಲ್ಲ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಡಕ್ಟ್ ಮನೆಗೆ ತೊಗೊಳ್ಬೇಕು ಅಂತ ಯಾಕೆ ನಿರ್ಧಾರ ಮಾಡಿ? ನಮ್ಗೆ ಟೈಮ್ ಸಾಕಾಗ್ತಿಲ್ಲ, ಅಲ್ಲಿ ಬರ್ಬೇಕು, ತುಂಬಾ ಇದಾಗದು, ಕಷ್ಟ ಆಗದು. ಮತ್ತೆ ಬಂದು ಮನೆ ಕೆಲಸ ಮಾಡ್ಕೋಬೇಕು, ಆಗ್ತಾ ಇರ್ಲಿಲ್ಲ. ಆಗ್ಬಿಟ್ಟು ಮನೇಲಿ ಇದ್ರೆ 2 ಟೈಮು ಮಾಡ್ಬೋದಲ್ಲ ಅಂತ ತಗೊಂಡ್ವಿ. ಓಕೆ ಅಪ್ಪ, ಇವಾಗ ಆಕ್ಚುಲಿ ಅಮ್ಮ ಒಂದು 2 ಟೈಮ್ ಮಾಡುವಾಗ ಚೆನ್ನಾಗಿರುತ್ತೆ ಅಂದ್ರೆ ಯೋಚನೆ ಮಾಡಿ ತಗೊಂಡ್ರು. ಬಟ್ ಆದ್ರೆ ಕಾಸ್ಟ್ ಅಂದ್ರೆ ಪ್ರೈಸ್, ಇವಾಗ ಆಸ್ಪತ್ರೆಗೆ ಹೋಗಿ ತೋರಿಸುವಾಗ ಅಷ್ಟು ಇನ್ವೆಸ್ಟ್ ಮಾಡಂಗಿಲ್ಲ. ಓಕೆನಾ, ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಆಗುತ್ತೆ. ಬಟ್ ಆದ್ರೆ ಇವಾಗ ನೀವು ಇನ್ವೆಸ್ಟ್ ಮಾಡಿರುವಂತ ಹಣ ಬಂದು ಕಾಸ್ಟ್ ಜಾಸ್ತಿ ಇರುತ್ತೆ. ಎಷ್ಟು ಇನ್ವೆಸ್ಟ್ ಮಾಡಿದಿರಪ್ಪ? ಈಗ ನಾವು ಸೆರೆಕೆರೆಯಲ್ಲಿ ಏನು ಕೊಂಡ್ಕೊಂಡಿದೀವಿ, ಇಲ್ಲಿ ಫಿಲ್ಟರ್ ಆಗಿರ್ಬೋದು, ಆಲ್ಕಲೈನ್ ಫಿಲ್ಟರ್ ಆಗಿರ್ಬೋದು, ನಂತರ VIP ಬೆಡ್ ಆಗಿರ್ಬೋದು, ಮದರ್ ಚೇರ್ ಆಗಿರ್ಬೋದು, ಸ್ಟೀಮರ್ ಆಗಿರ್ಬೋದು, ಇವೆಲ್ಲ ಸೇರಿ ಸುಮಾರು 5,65,000 ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ. ಯಾಕೆ ಒಂದೇ ಸರಿ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ, ಸಾಕಷ್ಟು ಹಾಸ್ಪಿಟಲ್ಗಳನ್ನ ತಿರುಗಿ ತುಂಬಾ ತೊಂದರೆಗಳನ್ನ ಅನುಭವಿಸಿದೀವಿ ಮಾನಸಿಕವಾಗಿ. ಆ ಕಾರಣದಿಂದ ಅವೆಲ್ಲಕ್ಕೂ ಯೋಚನೆ ಹೋಲಿಕೆ ಮಾಡಿದ್ರೆ ಇದು ಅಷ್ಟೇನು ದೊಡ್ಡದು ಅಂತ ಅನಿಸ್ಲಿಲ್ಲ ನನಗೆ. ಆ ಕಾರಣದಿಂದ ಒಟ್ಟಿಗೆ ತಗೊಳ್ಳೋಣ ಅಂತೇಳಿ ನಾವು ಮನಸ್ಸು ಮಾಡಿದ್ವಿ. ಈಗ ಇದರಿಂದ ತುಂಬಾ ಉಪಯೋಗ ಆಗ್ತಿದೆ. ನಮ್ಮ ಮನೆಯವ್ರು ಹೇಳಿದಾಗೆ 2 ಟೈಮ್ಸ್ ಸಹ ಈ ಒಂದು ಥೆರಪಿನ ತೆಗೆದುಕೊಂಡ್ರೆ ನಿಜವಾಗ್ಲೂ ಸಹ ನಾವು ಹೆಲ್ತಿ ಆಗಿ ನಾವು ಚೆನ್ನಾಗಿರ್ಬೋದು ಅಂತ. ಈ ಥೆರಪಿ ಬಂದು ಒಬ್ರಿಗೋಸ್ಕರ ಇಲ್ಲ, ಫ್ಯಾಮಿಲಿ ಎಲ್ಲಾರು ಕೂಡ ಬೇಕಂತೇಳಿ ಒಂದು ಕಾರಣಕ್ಕೋಸ್ಕರ ಕುಡಿಯುವಂತ ನೀರನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಜೊತೆಯಾಗಿ ನಾವು ಫುಡ್ ಏನಾದ್ರು ತಗೊಳ್ತಾ ಇದೀವೋ ಆ ಫುಡ್ ಅಲ್ಲಿ ಇರುವಂತ ಟಾಕ್ಸಿಕ್ಸ್ ಕೆಮಿಕಲ್ಸ್ ನ
ಹೊರಗಡೆ ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ. ಆಕ್ಚುಲಿ ಈ ಸರಾಗಿರಿ ಬರಕ್ಕಿಂತ ಮುಂಚೆ ಗೊತ್ತಿತ್ತಮ್ಮ ಈ ಸರಾಕೆ ಥೆರಪಿ ಈ ತರ ಅನ್ನೋ ವಿಷಯ ನಿಮ್ಗೇನು ಗೊತ್ತಿತ್ತಾ? ಇಲ್ಲ ಸರ್, ಇಲ್ಲ. ಗೊತ್ತಿರ್ಲಿಲ್ಲ. ಬಟ್ ನೀವು ನೋಡೋಣ ಅಂತ ಬಂದಿದ್ದು. ಹೌದು. ಬಟ್ ಇವಾಗ ನೋಡುವಾಗ ಪ್ರಾಬ್ಲಮ್ಸ್ ಮುಂದೆ ಇಂಪ್ರೂವ್ಮೆಂಟ್ಸ್ ಆಯ್ತು. ವಿತೌಟ್ ಮೆಡಿಸಿನ್, ವಿತೌಟ್ ಆಪರೇಷನ್, ವಿತೌಟ್ ಇಂಜೆಕ್ಷನ್. ಓಕೆ ನಮ್ಮ ನಿಮ್ ದೇಹನ ಬಂದು ಆಪರೇಷನ್ ಮಾಡ್ಲಿಲ್ಲ, ಡ್ಯಾಮೇಜ್ ಮಾಡ್ಲಿಲ್ಲ, ಇಂಜೆಕ್ಷನ್ ಕೊಟ್ಟು ಪ್ರಾಬ್ಲಮ್ಸ್ ಮಾಡ್ಲಿಲ್ಲ, ಏನಿಲ್ಲ, ಮೆಡಿಸಿನ್ಸ್ ಕೊಟ್ಟಿಲ್ಲ. ಬಟ್ ಆದ್ರೆ ಇವತ್ತು ಈ ಥೆರಪಿ ಬಂದು ನ್ಯಾಚುರಲ್ ಆಗಿ ಗುಣ ಆಯ್ತು. ಬಟ್ ತುಂಬಾ ಜನ ಅಪ್ಪ ಅಮ್ಮ ಹೇಳ್ತಾರೆ ಈ ಸರಾಕೆ ಥೆರಪಿ ಹೋಗುವಾಗ ನಾವು ಗುಣ ಆಗ್ತೀವ, ಈ ನೀರ್ ಕುಡಿದ್ರೆ ನಮ್ ಪ್ರಾಬ್ಲಮ್ಸ್ ಇಂಪ್ರೂವ್ಮೆಂಟ್ಸ್ ಆಗುತ್ತಾ, ಈ ಮದರ್ಸೆ ಥೆರಪಿ ತಗೊಳ್ಳುವಾಗ ನಮ್ ಸ್ಪೈನಲ್ ಕಾರ್ಡ್ ರೆಡಿ ಆಗುತ್ತಾ ಅಂತ ಹೇಳಿ ತುಂಬಾ ಜನ ಅಪ್ಪ ಅಮ್ಮ ಕೇಳ್ತಾರೆ. ಬೆಡ್ ಅಲ್ಲಿ ಮಲ್ಕೊಳ್ಳುವಾಗ ಪ್ರಾಬ್ಲಮ್ಸ್ ಗುಣ ಆಗುತ್ತಂತ. ಅಂತ ಅಪ್ಪ ಅಮ್ಮಂಗೆಲ್ಲ ಹೊಸದಾಗಿ ಬರುವಂತ ಅಪ್ಪ ಅಮ್ಮಂಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನನ್ನ ಅನುಭವದ ಪ್ರಕಾರ VIP ಬೆಡ್ ಆಗಿರ್ಬೋದು, ಅಥವಾ ನಾರ್ಮಲ್ ಬೆಡ್ ಆಗಿರ್ಬೋದು, ಅಥವಾ ಆಲ್ಕಲೈನ್ ವಾಟರ್ ಆಗಿರ್ಬೋದು, ಮದರ್ ಚೇರ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಒಂದೊಂದು ಗುಣ ಇದೆ. ಈಗ ನಾವು VIP ಬೆಡ್ ಮೇಲೆ ಹೋಗಿ ಮಲಗಿದಾಗ ಅಥವಾ ಬೆಡ್ ಮೇಲೆ ಹೋಗಿ ಮಲಗಿದಾಗ ನಿಜವಾಗ್ಲೂ ಸಹ ನಾವು ಅದ್ರಲ್ಲಿ ಬರ್ತಕ್ಕಂಥ ಏನು FRS ರೇಸ್ ಇರ್ಬೋದು, ಅಥವಾ ವಿಟಮಿನ್ D ಇರ್ಬೋದು, ಅವೆಲ್ಲ ತುಂಬಾ ನಮ್ಮ ದೇಹಕ್ಕೆ ತುಂಬಾ ಅನುಕೂಲ. ಯಾಕಂದ್ರೆ ಅಲ್ಲಿ ಹೋಗಿ ಮಲಗಿದಾಗ ನಮ್ಮಲ್ಲಿರ್ತಕ್ಕಂಥ ವೇಸ್ಟ್ ವಾಟರ್ ಏನ್ ಬರುತ್ತೆ ನಮ್ಮ ದೇಹದಿಂದ ಹೊರಗಡೆ ಬರುತ್ತೆ, ಬೆವರು ನೀರು ಬರುತ್ತೆ ಬೆವರು ಮೂಲಕ. ಇದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಕ್ಯೂರ್ ಆಗ್ತಾವಂತ ನನ್ನ ಒಂದು ಭಾವನೆ. ಜೊತೆಗೆ ಈ ಸ್ಟೀಮರ್ ಅಲ್ಲಿ ಕುತ್ಕೊಂಡ್ರೆ ನಿಜವಾಗ್ಲೂ ಸಹ ನಾವು ಎಲ್ಲೋ ಒಂದು ಆಕಾಶದಲ್ಲಿ ತೇಲಾಡ್ತಿದೀವಿ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಅಲ್ಲಿ ಕುಳಿತಾಗ ಅಲ್ಲೂ ಸಹ ಸಾಕಷ್ಟು 5 ನಿಮಿಷದಿಂದ 10 ನಿಮಿಷ ಮಾಡಿದ್ರೆ ಸಾಕು, ಇಡೀ ಮೈಯೆಲ್ಲ ಬೆವರು ತಗೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ವೇಸ್ಟ್ ವಾಟರ್ ಅಥವಾ ಟಾಕ್ಸಿಸ್ ಅವೆಲ್ಲ ಹೊರಗಡೆ ಬರುತ್ತೆ. ಇನ್ನು ಮದರ್ ಚೇರ್ಗೆ ಬಂದಾಗ ಮದರ್ ಚೇರ್ ಅಲ್ಲಿ ಕುತ್ಕೊಂಡಾಗ ನಮ್ಮಲ್ಲಿ ಬೆನ್ನು ಮೂಳೆ ಅಲೈನ್ಮೆಂಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಅದಕ್ಕಿದೆ. ನಾವು ಕುತ್ಕೊಂಡಾಗ ಇಡೀ ಯಾವ ಮಕ್ಕಳಾಗ್ಲಿ, ಯಾವ ತಂದೆ ತಾಯಿ ಆಗ್ಲಿ, ಅಥವಾ ನಮ್ಮ ಯಾರೇ ಹಿರಿಯರಾಗ್ಲಿ ನಮ್ಮನ್ನ ಯಾರು ದುಡ್ಡಿದ್ರೆ ಮಾತ್ರ ಆರೈಕೆ ಮಾಡ್ತಾರೆ. ಆದ್ರೆ ಇವು ನಿಜವಾಗ್ಲೂ ಸಹ ನಮ್ಗೆ ಹೆಲ್ತ್ ಅನ್ನ ಆರೈಕೆ ಮಾಡ್ತಾರೆ. ಯಾಕಂದ್ರೆ ಮದರ್ ಚೇರ್ ನಮಗೆ ಸಾಕಷ್ಟು ನಮಗೆ ಎಲ್ಲಾ ರೀತಿ ಬೆನ್ನು ಮೂಳೆ ಆಗಿರ್ಬೋದು ಅಥವಾ ಕೈ ಕಾಲಾಗಿರ್ಬೋದು ಎಲ್ಲವೂ ಸಹ ಇಷ್ಟ ರೀತಿಯಲ್ಲಿ ಮಸಾಜ್ ಮಾಡುತ್ತೆ. ನಮ್ಮ ಮಕ್ಕಳನ್ನ ಒಂದ್ 5 ನಿಮಿಷ ಮಾಡಪ್ಪ ಅಂತಂದ್ರೆ ಅವ್ರು 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 3ನೇ ದಿನ ಇಲ್ಲ 1 ನಿಮಿಷ ಬರ್ತೀನಿ ತಡಿ ಅಂತೇಳಿ ಎಲ್ಲ ಹೋಗ್ತಾರೆ. ಇಲ್ಲ ಸ್ವಲ್ಪ ಕೆಲಸ ಇರುತ್ತೆ, ನಾನ್ ಬಿಸಿ ಇದ್ದೀನಿ, ಬಟ್ ಇವಾಗ ಅನ್ನೋ ಮಟ್ಟಕ್ಕೆ ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ಮದರ್ ಚೇರ್ ಆಗ್ತೀರಾ ಆತರ ನಮ್ಗೆ ಹೇಳೋದಿಲ್ಲ. ಯಾಕಂದ್ರೆ ನಾವ್ ಒಂದ್ಸರಿ ಬಂಡವಾಳ ಹಾಕಿದೀವಿ ಸರ್, ನಮ್ಗೆ ಅಷ್ಟ ಒಳ್ಳೆ ರೀತಿಯಲ್ಲಿ ನಮ್ಗೆ ಸೆರಾಕೇರ್ ಮೂಲಕ ಒಳ್ಳೆ ಅನುಕೂಲ ಆಗಿದೆ, ಒಳ್ಳೆ ಆರೋಗ್ಯನೂ ಸಿಗ್ತಾ ಇದೆ. ಇಷ್ಟು ಹೇಳ್ತಾ ಮತ್ತೆ ಸೆರಾಕೇರ್ ಮೂಲಕ ಎಲ್ಲರೂ ಸಹ ನನಗನ್ಸೋದು ಈ ಒಂದು ಬೆಡ್ ಪರ್ಚೇಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಬೆಡ್ ಇದೆಯಲ್ಲ, ಬೆಡ್ ಪರ್ಚೇಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದರಿಂದ ಸಾಕಷ್ಟು ಕಾಯಿಲೆಗಳು ನಿವಾರಣೆ ಆಗ್ತದೆ. ಮತ್ತೆ ಶುಗರ್ ಅಂತೂ ನಮ್ಮಲ್ಲಿ ಯಾರಿಗೂ ಶುಗರ್ ಇಲ್ಲ, ಅಲ್ಲಿ ಜನರಿಗೆ ಹೇಳ್ತಕ್ಕಂಥ ಫೀಡ್ಬ್ಯಾಕ್ ಏನಿದೆ, ಶುಗರ್ ಎಷ್ಟೇ ಇದ್ರೂ ಅದು ಅತ್ಯಂತ ಕಡಿಮೆ ಲೆವೆಲ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಟ್ಯಾಬ್ಲೆಟ್ಸ್ ಇದೆ, ಟ್ಯಾಬ್ಲೆಟ್ಸ್ ತಗೊಳ್ತಿಲ್ಲ ಅನ್ನೋ ಮಟ್ಟಕ್ಕೂ ಸಹ ಸುಮಾರು ಜನ ಹೇಳಿದ್ರು. ನಾವು ಮುನ್ನೆಚ್ಚರಿಕೆಯಿಂದ ನಾವು ಇವನ್ನೆಲ್ಲವೂ ಸಹ ಪರ್ಚೇಸ್ ಮಾಡಿ, ಅಂದ್ರೆ ಆ ಪ್ರಾಬ್ಲಮ್ಸ್ ಮುಂದೆ ಬರಬಾರ್ದು ಪ್ರಿವೆನ್ಷನ್ ಆಗಿ ಯೋಚನೆ ಮಾಡ್ತಾರೆ. ಥೆರಪಿ ಒಂದು ಡೈಲಿ 2 ಟೈಮ್ಸ್ ಮಾಡ್ಬೇಕು ಒಂದ್ ವಿಷಯ, ಜೊತೆಯಾಗಿ ಮುಂದೆ ಹೆಲ್ತ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಆಗ್ಬಾರ್ದು, ಇವಾಗ ಇರುವಂತ ಪ್ರಾಬ್ಲಮ್ಸ್ ಬಂದು ಕ್ಯೂರ್ ಮಾಡ್ಕೊಳ್ಬೇಕು, ಜೊತೆಯಾಗಿ ಫ್ಯಾಮಿಲಿ ಹೆಲ್ತಿ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ಈ 5,60,000 ಹಣ ಇನ್ವೆಸ್ಟ್ ಮಾಡಿ ಪ್ರಾಡಕ್ಟ್ ನ ಬೈ ಮಾಡಿ ಮನೆ ತಗೊಂಡಿದ್ದೀರಾ. ಓಕೆ, ಇವಾಗ ಸಿಸ್ಟರ್ ಬಂದು ಡೈಲಿ ನೋಡ್ತಾ ಇದ್ರು ನಿಮ್ಮನ್ನು. ಓಕೆ ಪಮ್ಮ, ಇಷ್ಟು ಸಮಯವಾಗಿ ಅಪ್ಪನಲ್ಲಿ ಏನ್ ತೊಂದರೆಗಳಿತ್ತು ಹಾಗೆ ಅಮ್ಮನಲ್ಲಿ ಏನ್ ತೊಂದರೆಗಳಿತ್ತು ನಮ್ಮ ಮಾಹಿತಿಗಳನ್ನ ನಾವು ತಿಳ್ಕೊಂಡಿದೀವಿ. ಹಾಗೆ ಇವತ್ತು ಅಮ್ಮ ಬಂದು ಯಾವ ತರ ಪ್ರಾಬ್ಲಮ್ ಸಫರ್ ಪಟ್ಟಿದ್ರು ಅಂತ ಹೇಳಿ ಸಿಸ್ಟರ್ ಬಂದು ನೋಡಿದ್ದಾರೆ, ಅದ್ರ ಅನುಭವ ಆಗಿದೆ. ಅಮ್ಮ ಮುಂಚೆ ಹೆಂಗೆ ಕೆಲಸ ಮಾಡ್ತಿದ್ರು, ಬಟ್ ಅದ್ರ ಈ ಸರಾಕೆ ಥೆರಪಿ ತಗೊಂಡ ನಂತರ ಇವತ್ತು ಅಮ್ಮ ಮನೇಲಿ ಯಾವ ತರ ಕೆಲಸ ಮಾಡ್ತಾ ಇದಾರೆ, ಎಷ್ಟು ಬಂದು ಅವ್ರ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಸಿಸ್ಟರ್ ಬಂದು ನೋಡಿದ್ದಾರೆ. ಹಾಗೆ ಅವ್ರ ಹತ್ರ ಬಂದು ತಿಳ್ಕೊಳ್ಳೋದ ಹಾಗೆ ನಾನ್ಸಿಗಳು ಯಾವ ತರ ಅಂತ ಹೇಳಿ. ನಮಸ್ತೆ ಸಿಸ್ಟರ್. ನನ್ನ ಹೆಸರು ಚಂದನ ಅಂತ. ಓಕೆ, ಅಮ್ಮನ ಬಂದು ಮುಂಚೆಯಿಂದ ನೋಡ್ತಾ ಇದೀರಾ. ಹೆಚ್ಚು ಅಮ್ಮನ ಪ್ರಾಬ್ಲಮ್ಸ್ ಒಂದು ಸ್ಪೈನಲ್ ಕಾರ್ಡ್ 10 ವರ್ಷ ಆಯ್ತು ಅಂತ ಹೇಳಿದ್ರು, ಬಟ್ ಆದ್ರೆ ಬೇರೆ ರೀತಿ ಸಮಸ್ಯೆಗಳು ಬಂದು 3 ವರ್ಷ ಜಾಸ್ತಿ ಆಯ್ತು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಅಪ್ಪ ಒಂದು ಶಿವಮೊಗ್ಗ, ಮಂಗಳೂರು, ಬೆಂಗಳೂರು, ಚಿಕ್ಕಮಂಗ್ಳೂರು ಎಲ್ಲಾ ಕಡೆ ಹಾಸ್ಪಿಟಲ್ ತೋರಿಸಿವಿ ಅಂತ ಹೇಳಿದ್ರು. ಬಟ್ ಆದ್ರೆ ಅಮ್ಮನ್ ನೋಡ್ತಾ ಇದ್ರೆ ನೀವು, ಅಮ್ಮನಲ್ಲಿ ಬದಲಾವಣೆ ಏನಿದೆ ಸರಾಕರಿ ಬಂದ ನಂತರ? ಅಮ್ಮಂಗೆ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು, ತುಂಬಾ ಹಾಸ್ಪಿಟಲ್ಸ್ಗೆಲ್ಲ ತೋರಿಸಿದ್ರು, ತುಂಬಾ ಖರ್ಚಾಯ್ತು. ಏನೇ ಖರ್ಚು ಮಾಡಿದ್ರು ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿರ್ಲಿಲ್ಲ. ಸೊ ಹಂಗೆ ಸಫರ್ ಮಾಡ್ತಿದ್ರು. ಬಟ್ ಸರಾಕೆರಿಗೆ ಬಂದಾದ್ಮೇಲೆ ಅವ್ರಿಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗ್ತಿದೆ, ಕೆಲಸ ಮಾಡ್ತಾರೆ, ಎನರ್ಜೆಟಿಕ್ ಆಗಿದ್ದಾರೆ. ಸೊ ಅಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿದೆ. ಮುಂಚಿನ ತರ ಇಲ್ಲ ಇವಾಗ. ಮುಂಚಿನ ತರ ಇಲ್ಲ, ಮುಂಚಿನ ತರ ಹಾರ್ಮೋನಲ್ ವೇರಿಯೇಷನ್ ಇಂದ ಬೆವರ್ತಿದ್ರು, ಮತ್ತೆ ಮಂಡಿ ನೋವಿತ್ತು, ಸೊಂಟ ನೋವಿತ್ತು, ತುಂಬಾ ಪ್ರಾಬ್ಲಮ್ಸ್ ಇತ್ತು, ಮತ್ತೆ ನಿಶಕ್ತಿ ಹಂಗೆಲ್ಲ ಇತ್ತು. ಸೊ ಅದೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಸರಾಕೆರಿಗೆ.
ಅಪ್ಪ ಅಂದಾಜು ಎಷ್ಟು ಹಣ ಖರ್ಚು ಮಾಡಿರ್ತೀರಾ ಆಸ್ಪತ್ರೆಗೆ? ಒಂದು 4 ರಿಂದ 5 ಲಕ್ಷ ಖರ್ಚು ಮಾಡಿದ್ವಿ. 4 ರಿಂದ 5 ಲಕ್ಷ ಖರ್ಚು ಮಾಡಿದ್ರ. ಬಟ್ 4 ರಿಂದ 5 ಲಕ್ಷ ಹಣ ಖರ್ಚು ಮಾಡುವಾಗ ಪ್ರಾಬ್ಲಮ್ಸ್ ರೆಡಿ ಆಗಿಲ್ಲ. ಹೌದು. ಬಟ್ ಆದ್ರೆ ಮೆಡಿಸಿನ್ ತಗೊಳ್ಳೋನು ರೆಡಿ ಆಗಿಲ್ಲ. ಬಟ್ ಆದ್ರೆ ಈಗ ಅಮ್ಮನ್ ಪ್ರಾಬ್ಲಮ್ಸ್ ಏನ್ರಿಂದ ರೆಡಿ ಆಯ್ತು ಅಂತ ಹೇಳಿ ನಿಮ್ಗೆ ಅನುಭವ ಇರ್ಬೋದು. ಯೂಸಿಂಗ್ ಸೆರಾಕೇರ್ ಪ್ರಾಡಕ್ಟ್ಸ್, ಬೆಡ್ ಆಗಿರ್ಬೋದು, ಮದರ್ ಶೇರ್ ಆಗಿರ್ಬೋದು, ಸ್ಟೀಮರ್ ಆಗಿರ್ಬೋದು, ಅಥವಾ ಆಲ್ಕಲೈನ್ ವಾಟರ್ ಆಗಿರ್ಬೋದು, ಇದೆಲ್ಲದೂ ಯೂಸ್ ಮಾಡೋದ್ರಿಂದ, ಎಲ್ಲಾ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಅಮ್ಮನ ಹೆಲ್ತ್ ಅಲ್ಲಿ ಮತ್ತೆ ಅಪ್ಪನ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿದೆ. ಇದರಿಂದ ನಮಗೆ ತುಂಬಾ ಖುಷಿ ಆಗ್ತಿದೆ. ಜೊತೆಗೆ ಫ್ಯಾಮಿಲಿ ಎಲ್ಲ ಹೆಲ್ತಿ ಆಗಿದ್ದಾರೆ, ಆ ಫ್ಯಾಮಿಲಿ ಎಲ್ಲ ಹೆಲ್ತಿ ಆಗಿದ್ದಾರೆ. ಅಂಡ್ ಮುಂದೆ ಏನೇ ಕಾಯಿಲೆ ಬರೋಕ್ಕಿಂತ ಮುಂಚೆನೆ ಪ್ರಿವೆನ್ಷನ್ ತಗೋತಿದೀವಿ ನಾವು, ಏನು ಬರ್ದಿರೋ ತರ ಅಂತ. ಪ್ರಾಬ್ಲಮ್ಸ್ ಬರ್ದೇ ಇರೋ ತರ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅನ್ನೋ ಯೋಚನೆ. ಹೌದು. ಓಕೆ, ತುಂಬಾ ಜನ ಅಪ್ಪ ಅಮ್ಮ ವಿಡಿಯೋ ನೋಡ್ತಾ ಇದಾರೆ. ಎಷ್ಟು ಜನ ಬಂದು ಮಕ್ಳು ಬಂದು ನಿಮ್ ತರ ಬಂದು ಇವಾಗ ಯೋಚನೆ ಮಾಡ್ತಾರೆ, ಅಪ್ಪ ಅಮ್ಮ ಒಂದು ಖುಷಿಯಾಗಿರ್ಲಿ, ಚೆನ್ನಾಗಿರ್ಲಿ ಅಂತ. ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾ ಎಲ್ಲರಿಗೂ ಏನ್ ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಫ್ಯಾಮಿಲಿ ಯಾರಿಗೆ ಹೆಲ್ತ್ ಇಶ್ಯೂ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಬರಕ್ಕಿಂತ ಮುಂಚೆನೆ ಪ್ರಿವೆನ್ಷನ್ಗೋಸ್ಕರ ಇವೆಲ್ಲಾ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಅಟ್ಲೀಸ್ಟ್ ಗೋ ದೇರ್, ಅಂದ್ರೆ ಸೆರಾಕೆರಿಗೆ ಹೋಗಿ ನೋಡಿ ಒಂದ್ಸರಿ. ಇಂಪ್ರೂವ್ಮೆಂಟ್ಸ್ ನಿಮಗೂ ಕಾಣಿಸುತ್ತೆ, ನಮಗೂ ಕಾಣಿಸುತ್ತೆ, ನಿಮಗೂ ಕಾಣಿಸುತ್ತೆ. ಜೊತೆಲಿ ಆದ್ರೆ ಪ್ಲೀಸ್ ಬೈ ದ ಪ್ರಾಡಕ್ಟ್ಸ್ ಅಂತಾನು ಕೂಡ ಹೇಳ್ತೀನಿ ನಾನು. Thank you. ನಮಸ್ತೆ. ಅಪ್ಪರ ಮನೇಲಿ ಬಂದು ಇವತ್ತು ಹಾಲ್ಕಲ್ ವಾಟರ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಪ್ಪ ಒಂದು ಹಾಲ್ಕಲ್ ವಾಟರ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅಂತ ಒಂದ್ ಸ್ವಲ್ಪ ಕೇಳದ. ಹಾಗೇನೆ ಈಗ ಡೈಲಿ ಬಂದು ಅಪ್ಪ ಬಂದು ಫಿಲ್ಟರ್ ನೀರು ಕುಡಿತಾ ಇದ್ರು, RO ನೀರು ಕುಡಿತಾ ಇದ್ರು. ಬಟ್ ಆದ್ರೆ ಅದನ್ನ ಬದಲಾವಣೆ ಮಾಡ್ಬೇಕು ಅಂತ ಕಾರಣಕ್ಕೋಸ್ಕರ ಹಾಲ್ಕಲ್ ವಾಟರ್ ಮಷಿನ್ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ. ಅಪ್ಪ ಏನಕ್ಕೋಸ್ಕರ ಹಾಲ್ಕಲ್ ವಾಟರ್ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕು ಅಂತ ಅನ್ಸ್ಕೊಂಡ್ರಿ? ನಾವು ಸೆರಾಕೆರಿಗೆ ಬಂದಾದ್ಮೇಲೆ ಅಲ್ಲಿ ಕೊಡ್ತಕ್ಕಂಥ ನೀರನ್ನ ಕುಡಿದಾಗ ನಮ್ಗೇನೋ ಒಂದ್ ರೀತಿ ಎನರ್ಜಿ. ಇದರಿಂದ ಏನಾಯ್ತು ಅಂತಂದ್ರೆ ನಾವು ಯಾಕೆ ಅದನ್ನು ಪರ್ಚೇಸ್ ಮಾಡಬಾರ್ದು ಅಂತಕ್ಕಂಥ ಮನಸ್ಥಿತಿ ಬಂತು. ಜೊತೆಗೆ ಅಲ್ಲಿ ಏನು ಪೊಲೀಸರಾಗಿರ್ಬೋದು, ಇದ್ರೆ ಸಿಸ್ಟರ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಅದರಲ್ಲಿ ಸಿಗ್ತಕ್ಕಂಥ ಹಲವಾರು ಎಲಿಮೆಂಟ್ಸ್, ಆ ಎಲ್ಲಾ ಎಲಿಮೆಂಟ್ಸ್ ಸಹ ಅದರಲ್ಲಿ ಇರ್ತವೆ. ಬಟ್ RO ವಾಟರ್ ಮಿನರಲ್ಸ್ ಎಲ್ಲ ಇರ್ತವೆ. RO ವಾಟರ್ ತೆಗೆದುಕೊಂಡಾಗ ಅದರಲ್ಲಿ ಎಲ್ಲ ಫಿಲ್ಟರ್ ಮಾಡಿ ಎಲ್ಲ ಮಿನರಲ್ಸ್ ನ ತೆಗೆದಿರೋದ್ರಿಂದ ಅದರಲ್ಲಿ ಏನೂ ಇರೋದಿಲ್ಲ. RO ವಾಟರ್ ಕುಡಿಬಾರ್ದು ಅಂತೇಳಿ ಸರ್ಕಾರನೇ ಆದೇಶ ಮಾಡಿದ್ರು ಸಹ ನಾವು ಅನಿವಾರ್ಯ ಅದನ್ನ ಎಲ್ಲರೂ ಸಹ ಬಳಸ್ತಿದೀವಿ. ಆದ್ರೆ ಈ ಒಂದು ಆಲ್ಕಲೈನ್ ವಾಟರ್ ಕುಡಿಯೋದ್ರಿಂದ ನಾವು ತುಂಬಾ ಹೆಲ್ತಿ ಆಗಿದ್ದೀವಿ. ಆ ಕಾರಣದಿಂದ ನಾವು ಯಾಕೆ ಇದನ್ನ ಬಳಸಬಾರ್ದು, ಹಣ ಖರ್ಚಾದ್ರೂ ಪರವಾಗಿಲ್ಲ. ಮೊದಲು ಆಲ್ಕಲೈನ್ ಮಿಷಿನ್ ನಾವು ಎಷ್ಟು ಅಂತ ಕೇಳಿದಾಗ ಸ್ವಲ್ಪ ಸಬ್ಯಬ್ಬಾಯಿತು. ಆದ್ರೂ ಸಹ ಆರೋಗ್ಯ ದೃಷ್ಟಿಯಿಂದ ನೀವು ಆಫೀಸಲ್ಲಿ ಬಂದು ಕೇಳುವಾಗ ಪ್ರೈಸ್ ಜಾಸ್ತಿ ಅಂತ ಹೇಳಿದ್ರು. ಆದ್ರೂ ಸಹ ನಾವು ಆರೋಗ್ಯ ದೃಷ್ಟಿಯಿಂದ ಇದನ್ನ ಪರ್ಚೇಸ್ ಮಾಡ್ಬೇಕು. ಸೊ ಇದೇ ನೀರನ್ನ ನಾವು ಬಳಸ್ಬೇಕಂತ ಹೇಳಿ ನಾವು ಈ ಮಷಿನ್ ಕಾಸ್ಟ್ ನಿಮ್ಗೆ ಜಾಸ್ತಿ ಅನ್ಸಿತ್ತಪ್ಪ? ಆಗ ಫಸ್ಟ್ ಅನ್ನಿಸ್ತು. ಅನಂತರ ನಾವು ಕೆಲವು ಮಾತ್ರ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡ್ವಿ. ಅನಂತರ ಯಾಕೆ ಎಲ್ಲವೂ ಪರ್ಚೇಸ್ ಮಾಡ್ತೀವಿ, ಇದನ್ನು ಪರ್ಚೇಸ್ ಮಾಡೋಣ ಅಂತ ಕಾಂಬೋದಲ್ಲಿ ನಾವೆಲ್ಲವೂ ಪರ್ಚೇಸ್ ಮಾಡಿದ್ವಿ. ಸೊ ಇದರಿಂದ ತುಂಬಾ ಅನುಕೂಲ, ನೀರಿನಿಂದ ತುಂಬಾ ಅನುಕೂಲ ಇದೆ. ಓಕೆ ಪಮ್ಮ, ಹಾಗೇನೆ ಕೆಳಗಡೆ ಬಂದು ವಾಟರ್ ಮಿಷಿನ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ರೆ ಮನೇಲಿ. ಹಾಗೆ VIP ಬೆಡ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ. ಹಾಗೆ ಅಮ್ಮನ್ ಪ್ರಾಬ್ಲಮ್ಸ್ಗೋಸ್ಕರ ಇವತ್ತು ಮದರ್ ಚೇರ್ನ ತಗೊಂಡಿದ್ದಾರೆ. ಈ ಮದರ್ ಚೇರ್ ಅಲ್ಲಿ ಥೆರಪಿ ತಗೊಂಡ ನಂತರ ಅಮ್ಮನ್ಗೆ ಯಾವ ತರ ಒಂದು ಆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇತ್ತಲ್ವಾ, ಆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ನ ಯಾವ ತರ ಬಂದು ಅಮ್ಮ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಮ್ಮನ ಹತ್ರ ಕೇಳದಮ್ಮ. ಹಾಗೇನೆ ನಮಸ್ತೆ ಅಮ್ಮ. ಆಕ್ಚುಲಿ ಅಮ್ಮ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಅಂತ ಹೇಳಿದ್ರಿ. ಓಕೆ, ಡೈಲಿ ಬಂದು ಕುಡಿಯಕ್ಕೆ 3 ಲೀಟರ್ ನೀರ್ ಬೇಕಂತ ಹೇಳಿ ವಾಟರ್ ಮಿಷಿನ್ ತಗೊಂಡ್ರಿ. ಹಾಗೆ ಮಲಗುವಂತ ಬೆಡ್ ಅಲ್ಲಿ ಬಂದು ನಮ್ ಬಾಡಿ ವಾರ್ಮ್ನೆಸ್ ಆಗ್ಬೇಕು, ಬಾಡಿ ಇರುವಂತ ಕಲ್ಮಶಗಳನ್ನ ಹೊರಗಡೆ ತೆಗಿಬೇಕು ಅಂತ ಹೇಳಿ ಮ್ಯಾಟ್ ನ ತಗೊಂಡ್ರಿ. ಜೊತೆಯಾಗಿ ಇವಾಗ ಮದರ್ ಚೇರ್ ಇದೆ. ಈ ಮದರ್ ಚೇರ್ ಅಲ್ಲಿ ಈಗ ಥೆರಪಿ ಮಾಡ್ತಾ ಇದಾರೆ ಡೈಲಿ ಬಂದು. ಇವಾಗ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ತುಂಬಾ ಜನ ಅಪ್ಪ ಅಮ್ಮ ಬಂದು ಈಗ ಸರ್ವಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಥೊರಾಸಿಕಲಿ ಪ್ರಾಬ್ಲಮ್ಸ್ ಇರುತ್ತೆ, ನಂಬರ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ನಾನಾ ರೀತಿ ಪ್ರಾಬ್ಲಮ್ಸ್ ಆಗಿ ಪ್ರಾಬ್ಲಮ್ಸ್ ಆಗಿ ಬರ್ತಾ ಇದಾರೆ. ಓಕೆ, ಇವಾಗ ಈ ಥೆರಪಿ ತಗೊಂಡು ನಿಮ್ಗೆ ಯಾವ ತರ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಓಕೆ, ಈಗ ಡಾಕ್ಟರ್ ಬಂದು ನೀವು ಹೋಗಿ ಕೇಳುವಾಗ ನೋವು ಅಂತ ಹೇಳಿದ್ರೆ, ಪೇನ್ ಅಂತ ಹೇಳಿದ್ರೆ, ಉರಿ ಅಂತ ಹೇಳಿದ್ರಿ, ಮಾತ್ರೆಗಳು ಕೊಡುವಾಗ ಗುಣ ಆಗಿಲ್ಲ. ಓಕೆನಾ? ಬಟ್ ಡಾಕ್ಟರ್ ಬಂದು ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಬಟ್ ಅದ್ರ ನೀವು ರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರಿ. ಬಟ್ ಈಗ ಈ ಮದರ್ ಚೇರ್ ತಗೊಳ್ಳುವಾಗ ಆ ಪೇನ್ ಎಲ್ಲ ಬರ್ತಿತ್ತಲ್ವಾ, ಉರಿ ಬರ್ತಾ ಇತ್ತಲ್ವಾ, ಅದೆಲ್ಲ ಯಾವ ತರ ಅನ್ನಿಸ್ತಾ ಇದೆ? ಕಡಿಮೆ ಆಗಿದೆಯಾ? ಫುಲ್ ಆಗಿ ಕಡಿಮೆ ಇದೆ, ನೋವೇನು ಬರ್ತಾ ಇಲ್ಲ. ಓಕೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರುವಂತ ಜನಗಳು ತುಂಬಾ ಜನ ಈ ವಿಡಿಯೋ ನೋಡ್ತಾ ಇದಾರೆ. ಇವಾಗ ನಿಮ್ಮನ್ನು ಕೂಡ ಸರ್ವಿಕಲ್ ಪ್ರಾಬ್ಲಮ್ಸ್ ಆಗಿತ್ತು ಅಂತ ಅಪ್ಪ ಅಮ್ಮನಿಗೆ, ನಂಬರ್ ಪ್ರಾಬ್ಲಮ್ಸ್ ಆಗಿರುವಂತ ಅಪ್ಪ ಅಮ್ಮನಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಮದರ್ ಚೇರ್ ತುಂಬಾ ಚೆನ್ನಾಗಿದೆ. ಸ್ಪೈನಲ್ ಕಾರ್ಡ್ ಎಲ್ಲ ಪ್ರಾಬ್ಲಮ್ ಇರೋರು ಇದ್ ಮಾಡ್ಕೊಳ್ಳಿ, ಬೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸ್ಪೈನಲ್ ಕಾರ್ಡ್ ಅಲೈನ್ಮೆಂಟ್ ಮಾಡ್ತಾ ಇದೀನಿ. ಇಲ್ಲ, ಆಕ್ಚುಲಿ ಇದ್ರ ಮಾಡೋ ತರ ಮಸಾಜ್ ಯಾರು ಬಂದು ಹೊರಗಡೆ ಹೋಗಿ ಮಾಡ್ಸಿದ್ರ? ಇಲ್ಲ ಸರ್, ಮಾಡಿಲ್ಲ. ಹೊರಗಡೆ ಮಸಾಜ್ ಏನು ಕೂಡ ಮಾಡ್ಸಿಲ್ಲ? ಮಾಡ್ಸಿದ್ದೆ ಮುಂಚೆ ಆಯುರ್ವೇದಿಕ್ ಇದ್ರಲ್ಲಿ, ಧರ್ಮಸ್ಥಳ ಇದ್ರಲ್ಲೆಲ್ಲ ಮಾಡ್ಸಿದ್ವಿ. ಅಲ್ಲಿ ಮಸಾಜ್ ಮಾಡುವಾಗ ಪ್ರಾಬ್ಲಮ್ಸ್ ಬಂದು ಗುಣ ಆಯ್ತಾ?
ಇಲ್ಲ No ಸರ್, problem. ಅವರು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಓಕೆ. ಅದು ತಗೊಳ್ಳಿ ಅಂತ ಹೇಳ್ತಾರೆ, ಅದೇನು ಆಗಿರ್ಲಿಲ್ಲ. ಹಂಗಾಗ್ಬಿಟ್ಟು ನಾನು ಎಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ಸರಕೇರಿಗೆ ಬಂದ್ಮೇಲೆನೆ ನಂಗೆ ಹಾ. ಸ್ವಲ್ಪ ಗುಣ ಅಂತ ಕಂಡಿದ್ದು. ಅಲ್ಲಿವರೆಗೂ ಎಲ್ಲೂ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ಆಗ್ಲಿಲ್ಲ ಸರ್. ಓಕೆ, ಡೈಲಿ ಬಂದು ಈಗ ಮಸಾಜ್ ಮಾಡ್ತಾ ಇದ್ದಾರೆ. ಹೌದು ಸರ್. ಈ ತರ ಮಸಾಜ್ ಯಾರ ಮನೇಲಿ ಮಾಡ್ತಾ ಇದ್ದಾರೆ? ಇಲ್ಲ ಸರ್, ಇಲ್ಲ. ಮಸಾಜ್ ಯಾರು ಮನೇಲಿ ಮಾಡ್ತಾ ಇಲ್ಲ. ಈಗ ಮನೇಲಿ ಮಾಡೋದ್ಕಿಂತ ಈಗ ಎಕ್ಸಾಂಪಲ್ ಬಂದು ಹೇಳ್ಬೇಕಂದ್ರೆ ಮನೇಲಿ ಒಂದಿನ ಬೇಕಂದ್ರೆ ಮಾಡ್ಬೋದು, ಹೌದು. 2 ದಿನ ಮಾಡ್ಬೋದು ನೋವು ಅಂತಂದ್ರೆ. ಹೌದು. ಬಟ್ ಡೈಲಿ ಬಂದು ಅವ್ರ ಕೆಲಸ ಬಿಟ್ಟು ಮಾಡಕ್ಕೆ ಆಗಾಗ ಕಷ್ಟ ಆಗುತ್ತೆ. ಬಟ್ ಅದ್ರ ನಮ್ ಸೇಫ್ಟಿನು ನಮ್ ದೇಹನು ಆರೈಕೆ ಮಾಡ್ಲಿಕ್ಕೋಸ್ಕರ ಆ ಬಾಡಿಲಿ ಇರುವಂತ 365 ಆಕ್ಯುಪ್ರೆಷರಿಂಗ್ ಪಾಯಿಂಟ್ ನ ಕಾಪಾಡೋ ತರ ಈ ಮದರ್ ಏನ್ ಮಾಡುತ್ತೆ, ವರ್ಕ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಮಷಿನ್ ಅಮ್ಮ ಬಂದು ಬೈ ಮಾಡಿದ್ದಾರೆ. ಅಮ್ಮ ಹೇಳ್ತಿದಾರೆ ಏನಂತ ಕೇಳುವಾಗ ಈ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಗೆ ಬಂದು ಸೊಲ್ಯೂಷನ್ ಬಂದು ಈ ಮದರ್ ಹೇಳ್ತಾ ಇದಾರೆ. ಓಕೆನಮ್ಮ? ಸೊ ರೆಗ್ಯುಲರ್ ಆಗಿ ಇದರ ಥೆರಪಿ ಮಾಡುವಾಗ ಎಲ್ಲಾ ಪ್ರಾಬ್ಲಮ್ಸ್ ಬಂದು ಇಂಪ್ರೂವ್ಮೆಂಟ್ಸ್ ಮಾಡುವಂತ ಶಕ್ತಿ ಆ ಸ್ಪೈನಲ್ ಕಾರ್ಡ್ ಅನ್ನ ಅಡಾಪ್ಟ್ ಮಾಡಿ ಆ ಸ್ಪೈನಲ್ ಕಾರ್ಡ್ ಅನ್ನ ಆಪರೇಷನ್ ಮಾಡ್ದಂಗೆ, ಮಾತ್ರೆಗಳನ್ನ ಕೊಡ್ದಂಗೆ, ಮೆಡಿಸಿನ್ ಗಳನ್ನ ಕೊಡ್ದಂಗೆ, ಏನನ್ನು ಕೊಡ್ದಂಗೆ ನಮ್ ದೇಹನ ಆರೈಕೆ ಮಾಡುವಂತ ಶಕ್ತಿ ಈ ಮದರ್ ಓಕೆನಾ? ಥ್ಯಾಂಕ್ ಯು ಅಮ್ಮ. ಎಲ್ಲರೂ ರೆಗ್ಯುಲರ್ ಆಗಿ ಇದರ ಥೆರಪಿ ಮಾಡುವಾಗ 100% ಬಂದು ವಿತೌಟ್ ಆಪರೇಷನ್ ಅಲ್ಲಿ ಬಂದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.